ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದು ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರೊಟೆಸ್ಟ್. ಚಿತ್ರದುರ್ಗದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ವೀರಶೈವ ಸಮಾಜ, ವೀರಶೈವ ಲಿಂಗಾಯತ ಮಹಾಸಭಾ, ಜಂಗಮ ಸಮಾಜ ಸೇರಿ ವಿವಿಧ ಸಂಘಟನೆಗಳು ಪ್ರತಿಭಟಿಸ್ತಾ ಇವೆ. ಚಿತ್ರದುರ್ಗದ ನೀಲಕಂಠೇಶ್ವರ ದೇಗುಲದಿಂದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನಾ ಮೆರವಣಿಗೆ ಸಾಗ್ತಿದ್ದು, ಜಿಲ್ಲಾಧಿಕಾರಿ ಕಚೇರಿಯ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾವಿಗೆ ನ್ಯಾಯ ಬೇಕು ಅಂತ ರೇಣುಕಾಸ್ವಾಮಿ ಕೊಲೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಹತ್ಯೆ ಖಂಡಿಸಿ ಪ್ರತಿಭಟನೆ ಇದು. ವಿವಿಧ ಸಮಾಜ, ವಿವಿಧ ಸಂಘಟನೆಗಳು ಸೇರಿ ಕೊಲೆಯನ್ನ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿವೆ. ನಮ್ಮ ಪ್ರತಿನಿಧಿ ವರದರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸ್ಥಳದಿಂದ. ವರದರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ನಡುಗಿಸಿದೆ, ಆಕ್ರೋಶ ಕೂಡ ಭುಗಿಲೆದ್ದಿದೆ. ಚಿತ್ರದುರ್ಗದಲ್ಲಿ ಯಾವ ರೀತಿಯಾದಂತಹ ಪ್ರತಿಭಟನೆ ಕಂಡು ಬರ್ತಾ ಇದೆ, ಏನ್ ಆಗ್ರಹಿಸ್ತಾ ಇದ್ದಾರೆ? ಮಾನವೀಯತೆಯನ್ನು ಮರೆತ ವಿಕೃತ ಕಾಮಿಗಳಿಗೆ ಎಸ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ವಿವಿಧ ಸಂಘಟನೆಗಳು ಸೇರಿ ಚಿತ್ರದುರ್ಗದಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ರೇಣುಕಾಸ್ವಾಮಿ ಕೊಲೆಯನ್ನ ಖಂಡಿಸಿ ಈ ಬೃಹತ್ ಪ್ರತಿಭಟನೆಯ ಮೆರವಣಿಗೆ ಆಯೋಜನೆಯಾಗಿದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದವರು ರೇಣುಕಾಸ್ವಾಮಿ ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಹಲ್ಲೆ ಮಾಡಿ ಹತ್ಯೆ ಮಾಡಿರುವಂತಹ ಆರೋಪ. ವಿಕೃತಿಯನ್ನ ತೋರಲಾಗಿದೆ, ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂತದ್ದು, ಹಲ್ಲೆ ಮಾಡಿ ಕಿರುಕುಳ ಕೊಟ್ಟು ಈ ಹತ್ಯೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಭಾರಿ ಆಕ್ರೋಶ ಭುಗಿದೆ. ವೀರಶೈವ ಸಮಾಜ, ವೀರಶೈವ ಲಿಂಗಾಯತ ಮಹಾಸಭಾ, ಜಂಗಮ ಸಮಾಜ ಸೇರಿ ವಿವಿಧ ಸಂಘಟನೆಗಳು ಈ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾ ಇವೆ. ಚಿತ್ರದುರ್ಗದ ನೀಲಕಂಠೇಶ್ವರ ದೇಗುಲದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಈ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ನಂತರ ಜಿಲ್ಲಾಧಿಕಾರಿ ಕಚೇರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಪ್ರತಿಭಟನಾಕಾರರು. ಒಟ್ಟು 13 ಮಂದಿ ಪ್ರಕರಣದಲ್ಲಿ ಇವರೆಗೆ ದರ್ಶನ್ ಸೇರಿದಂತೆ ಅರೆಸ್ಟ್ ಆಗಿರು. ಇನ್ನು 4ವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನ್ಯಾಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಚಿತ್ರದುರ್ಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನಾ ಮೆರವಣಿಗೆಯನ್ನು ನೋಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಇವತ್ತು ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಗೆ ವಿವಿಧ ಸಂಘಟನೆ ಸಮಾಜದ ಮುಖಂಡರು ಕರೆ ನೀಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಈಗ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಇಲ್ಲಿಂದ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡ್ತಾರೆ. ಸಾಕಷ್ಟು ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳು ಸಹ ಆಗಮಿಸಿದ್ದಾರೆ. ನಮ್ಮ ಜೊತೆ ಮುಖಂಡರುಗಳಿದ್ದಾರೆ. ನಾವು ಈಗ ನೀಲಕಂಠೇಶ್ವರ ದೇವಸ್ಥಾನದಿಂದ ಮೊದಲು ಇನ್ನೂ ಒಂದು 10-15 ನಿಮಿಷದೊಳಗೆ ಭಾಳಷ್ಟು ಜನ ಅಭಿಮಾನಿಗಳು ಬರೆದಿದ್ದಾರೆ. ಅವರಿಗೆ ಒಂದು ಮೌನ ಆಚರಣೆ ಮಾಡೋದ್ರ ಮೂಲಕ ನಮ್ಮ ಪ್ರತಿಭಟನೆ ಏನಂದರೆ, ಈಗೇನು ಆಗಿರುವ ಏನು ಶಿಕ್ಷೆ ಆಗಿದೆಯಲ್ಲ, ಕಾನೂನು ರೀತಿಯಲ್ಲಿ ತೆಗೆದುಕೊಂಡ ಕ್ರಮ ಅದು ಬಿಗಿ ಕ್ರಮದಿಂದ ಇರಬೇಕು. ಅಂಥವರಿಗೆ ಶಿಕ್ಷೆ ಆಗಲೇಬೇಕು. ಮಾನಸಿಕ ಪರಿವರ್ತನೆ ಇದು ನೋಡಿ ಜಗತ್ತು ಬದಲಾವಣೆ ಆಗಬೇಕು ಅನ್ನೋದೇ ಒಂದು ನಮ್ಮದು ಉದ್ದೇಶ. ರಿಪೋರ್ಟರ್ ವರದರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಯಾವ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರೇಣುಕಾಸ್ವಾಮಿಯ ಮರ್ಡರ್ ಹಿನ್ನೆಲೆ ಚಿತ್ರದುರ್ಗದಲ್ಲಿ? ನೋಡ್ತಾ ಇರ್ಬೋದು, ಯಾಕಂದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ನೀಲಕಂಠೇಶ್ವರ ದೇವಸ್ಥಾನದಿಂದ ಚಿತ್ರದುರ್ಗ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಎಲ್ಲ ಸರ್ವಪಕ್ಷ ಸಂಘಟನೆಗಳು ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಿಜಕ್ಕೂ ಯಾಕಂದ್ರೆ ಒಬ್ಬ ಸ್ಟಾರ್ ನಟನ ಈ ಕೃತ್ಯ ಇಡೀ ರಾಜ್ಯಕ್ಕೆ ಖಂಡನೆ ಆಗ್ತಾ ಇದೆ. ನಮ್ಮ ಜೊತೆ ಮುಖಂಡರುಗಳಿದ್ದಾರೆ. ಸರ್, ಮುಖ್ಯವಾಗಿ ಈ ಪ್ರಕರಣನ, ಯಾಕಂದ್ರೆ ನೇಹ ಹತ್ಯೆ ನಂತರ ಇದು ಇನ್ನೊಂದು ಹತ್ಯೆ. ಇದು ರೇಣುಕಾಸ್ವಾಮಿ ಅನ್ನೋ ಒಬ್ಬ ಅಮಾಯಕನನ್ನು ಬರ್ಬರವಾಗಿ ಈ ರೀತಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಒಬ್ಬ ಸ್ಟಾರ್ ಅನ್ನುವಂಥ ದುರಹಂಕಾರದಿಂದ
ಈ ರೀತಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಆತ ಮತ್ತು ಆತನ ಸಹಚರರು ಇವತ್ತು ಅಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿರೋವಂಥದ್ದು ಒಂದು ನಾಗರಿಕ ಸಮಾಜ ತಲೆ ತಗ್ಸುವಂಥ ವಿಷಯ. ಹಾಗಾಗಿ ಇವತ್ತು ಆಕ್ರೋಶ ಇಡೀ ಚಿತ್ರದುರ್ಗದ ಎಲ್ಲ ಸಾರ್ವಜನಿಕರು ಸೇರಿ ಇವತ್ತು ಈ ರೀತಿಯಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿ ಅವರಿಗೆ ಅತಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಲೆಗಾರ ಸಹಚರರು ಅವ್ರು ಯಾರೇ ಆಗಿರ್ಬೋದು, ಎಷ್ಟೇ ಪ್ರಭಾವ ವ್ಯಕ್ತಿಗಳಾದರೂ ಕಾನೂನು ಮುಂದೆ ಅವ್ರು ಯಾರೂ ದೊಡ್ಡವರಲ್ಲ, ಅವರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಹಾಗಾಗಿ ಇವತ್ತು ಎಲ್ಲ ಚಿತ್ರದುರ್ಗದ ನಾಗರಿಕರು, ಬೇರೆ ಬೇರೆ ಎಲ್ಲ ಸಂಘಟನೆಯ ಪ್ರಮುಖರು ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿ ಇದನ್ನು ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಆ ರೇಣುಕಾಸ್ವಾಮಿ ಒಬ್ಬ ಅಮಾಯಕ ಹುಡುಗನಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋವಂಥದ್ದು ಮಾಡ್ತೇವೆ. ರಾಜ್ಯದಲ್ಲಿ ಯಾವುದೇ ರೀತಿ ಕೊಲೆ ಅದು ಯಾರೇ ಆಗಿರ್ಬೋದು, ಸಾವು ಸಾವೇನೆ. ಹಾಗಾಗಿ ಈ ಘಟನೆಯಲ್ಲಿ ಭಾಗಿಯಾಗಿರುವಂಥವ್ರು ಎಲ್ಲರೂ ಕೂಡ ಅತಿ ಕಠಿಣವಾದಂಥ ಶಿಕ್ಷೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಹೋರಾಟವನ್ನು ಇವತ್ತು ಮಾಡ್ತಾ ಇದ್ದೀವಿ. ಪ್ರಕರಣ ಯಾವ ಮಟ್ಟದ ತನಿಖೆ ಆಗಬೇಕು ಅಂತೀರಿ? ನೋಡಿ, ಇದೀಗಾಗಲೇ ನಿನ್ನೆ ನಾನು ನಮ್ಮ ರಾಜ್ಯ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಂಧನ ಮಾಡಿದ್ದಾರೆ. ಆದ್ರೆ ಬಂಧನ ಆದ ನಂತರ ಘಟನೆಗಳಲ್ಲಿ ಏನಾರ ತಿರ್ಚುವಂಥದ್ದು ಈ ತರದ ಪ್ರಯತ್ನಗಳು ಆಗಬಾರ್ದು. ದೊನ್ನೆ ಬಿರಿಯಾನಿ ಕೊಟ್ಟಿದ್ದಾರೆ ನೋಡಿ, ಈ ಥರದ್ದು ಯಾವುದು ಕೂಡ ಸರಿಯಲ್ಲ. ಒಬ್ಬ ಆರೋಪಿಯನ್ನ ಯಾವ ರೀತಿ ಆರೋಪಿಯ ನಡೆಸ್ಕೋಬೇಕು ಆ ರೀತಿ ನಡೆಸ್ಕೋಬೇಕು. ಅವರಿಗೆ ರಾಜಾತಿಥ್ಯ ಕೊಡುವಂಥದ್ದಾಗಲಿ, ಅವರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವಂಥ ಅವಶ್ಯಕತೆ ಇಲ್ಲ. ನಿನ್ನೆ ಏನು ರೇಣುಕಾಸ್ವಾಮಿಯ ದೇಹದ ಚಿತ್ರಗಳು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಬಹುಶಃ ನಾಗರಿಕರಾಗಿರೋ ಮಾನವರು ಯಾರೂ ಆ ರೀತಿ ಅಂತ ಮಾಡೋದಿಲ್ಲ. ಒಂದು ಪ್ರಾಣಿಯ ರೀತಿ ದುರ್ವರ್ತನೆಯನ್ನು ಅವ್ರು ಮಾಡಿರುವಂಥದ್ದು ದೇಹದ ಮೇಲಿರುವಂಥ ಗುರುತುಗಳಿಂದ ಕಾಣ್ತಾ ಇದೆ. ಅದನ್ನು ಇವತ್ತು ಪೊಲೀಸರು ಅದೇ ರೀತಿಯಾದಂಥ ವರ್ತನೆ ಕೂಡ ಯಾರು ತಪ್ಪಿಸಿದಾರೆ ಅವ್ರ ಜೊತೆಗೆ ಮಾಡಬೇಕು. ಬ್ಯಾಕ್ ಟು ಬ್ಯಾಕ್ ಹತ್ಯೆಗಳು ಆಗ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಪೊಲೀಸರ ಮೇಲೆ ಭಯನೇ ಹೊರಟೋಗಿದೆ. ಇಲ್ಲಿ ನಮ್ಮ ರಾಜ್ಯದ ಒಳ್ಳೆ ಪೊಲೀಸ್ ಇಲಾಖೆ ಮೇಲಿದ್ದಂಥ ಭಯ ಏನಿತ್ತು ಇವತ್ತು ಹೊರಟೋಗಿದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಕರ್ನಾಟಕ ಪೊಲೀಸಿಗೆ ಒಂದು ದೊಡ್ಡ ಸ್ಥಾನ ಇತ್ತು ನಮ್ಮ ಇಡೀ ದೇಶದಲ್ಲಿ. ಇವತ್ತು ಕಳ್ಳರು, ಕಾಕರು, ರೌಡಿಗಳು ಈ ಥರದವರು ಬಹಿರಂಗವಾಗಿ ಹತ್ಯೆಗಳನ್ನು ಮಾಡುವಂಥದ್ದು ಪ್ರಾರಂಭ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.